ನಮ್ಮದು ಮಹಾಜನರೇ. ಆಂಬ್ಯುಲೆನ್ಸ್ ಲಕ್ಷಾಂತರ ಜನರ ಜೀವ ಉಳಿಸುವ ಏಕೈಕ ವಾಹನ ಅಂದರೆ ಅದು ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ ಪ್ರತಿಯೊಂದು ಊರಲ್ಲೂ ಸಹ ಬಹಳನೇ ಅಧಿಕ್ಯವಾಗಿ ಅದರ ಬೇಡಿಕೆ ಇರುತ್ತೆ. ಭದ್ರಾವತಿಯಲ್ಲಿ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅವರ ಒಂದು ಆಂಬ್ಯುಲೆನ್ಸು 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೆ ಭದ್ರಾವತಿಯ ಮಹಾಜನರಿಗಾಗಿ. ಸ್ನೇಹಿತರೆ, ಇದರ ಬಗ್ಗೆ ಕೆಲವೊಂದು ಡೀಟೇಲ್ಸ್ಗಳನ್ನು ಇವತ್ತು ನಾನು ನಿಮ್ಮಲ್ಲಿ ಕೊಡಲು ಬಯಸ್ತೇನೆ. ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಆಂಬ್ಯುಲೆನ್ಸ್ ಫ್ರೀನಾ? ದುಡ್ಡು ಕೊಡಬೇಕಾ? ಬರೇ ಭದ್ರಾವತಿಯ ಆಸ್ಪತ್ರೆಗಳಿಗೆ ಮಾತ್ರ ಸೀಮಿತವಾಗಿದೆಯಾ? ಶಿವಮೊಗ್ಗ ಹೋಗುತ್ತಾ? ಮಂಗಳೂರು ಹೋಗುತ್ತಾ? ಸ್ನೇಹಿತರೆ, ಭದ್ರಾವತಿ, ಶಿವಮೊಗ್ಗ ಎಲ್ಲೇ ನೀವು ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅವರ ಆಂಬ್ಯುಲೆನ್ಸ್ ಸೇವೆನ ನೀವು ಪಡಿಬೋದು. ಇದು ಒಂದು ಫ್ರೀ ಆಂಬ್ಯುಲೆನ್ಸ್ ಆಗಿದೆ. ನೀವು ಲಾಂಗ್ ಹೋದರೆ ಡೀಸೆಲಿನ ಖರ್ಚು ಮಾತ್ರ ಕೊಡಬೇಕಾಗುತ್ತೆ. JBT ಬಾಬಣ್ಣ ಅವರ ಆಸೆಯ ಮೇಲಿಗೆ ಈ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟಿನ ನಿರ್ಮಾಣ ಆಗಿದೆ. ಮತ್ತೆ ಎಲ್ಲ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಸಹ ಧನ್ಯವಾದ. ಈ ಒಂದು ಆಂಬ್ಯುಲೆನ್ಸ್ ಏನಿದೆ, ನಮ್ಮ JBT ಬಾಬಣ್ಣ ಅವರ ಒಂದು ಕನಸಿತ್ತು, ಭದ್ರಾವತಿಗೆ ಒಂದು ಆಂಬ್ಯುಲೆನ್ಸ್ ಕೊಡಬೇಕು ಅಂತೇಳಿ. ನೀವು ನೋಡ್ತಾ ಇರ್ಬೋದು, ಭದ್ರಾವತಿಯಲ್ಲಿ ಎಲ್ಲೂ ಸಹ ಆಂಬ್ಯುಲೆನ್ಸ್ ಇಲ್ಲ. ಸರ್ಕಾರಿ ಆಸ್ಪತ್ರೆಯಿಂದನೂ ಸಹ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಕರೆ ಬರುತ್ತೆ ಆಂಬ್ಯುಲೆನ್ಸ್ ಕಳಿಸಿ ಅಂತ. ಸುಮಾರು ಕಡೆ ಅಪಘಾತ ಆದಾಗ ನಾನು ನೋಡಿದ್ದೀನಿ, ಎಲ್ಲ ಕಡೆನೂ ಸಹ ಮೊದಲಿಗೆ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅವರ ಆಂಬ್ಯುಲೆನ್ಸ್ ಇರುತ್ತೆ. ಸ್ನೇಹಿತರೆ, ಈ ಆಂಬ್ಯುಲೆನ್ಸು ಎಲ್ಲೆಲ್ಲಿ ಅಪಘಾತ ಆಗಿದ್ದಾವೆ ಭದ್ರಾವತಿಯಲ್ಲಿ, ಹೆಚ್ಚು ಕಮ್ಮಿ 1-2 ಬಸ್ಸಿನ ಅಪಘಾತ ಆಗಿದ್ದಾವೆ ಸದ್ಯದಲ್ಲೇ. ನಾನು ಅಲ್ಲಿ ಪ್ರತಿ ಸಲ ನೋಡಿದ್ದೀನಿ, ಅಲ್ಲಿ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಆಂಬ್ಯುಲೆನ್ಸ್ ಮೊದಲಿಗೆ ಇರುತ್ತೆ. ಯಾಕೆಂದ್ರೆ ಸ್ನೇಹಿತರೆ, ಅದರ ಬೇಡಿಕೆ ಅಷ್ಟಿದೆ. ಭದ್ರಾವತಿಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲ ಅಂದ್ರೂ ಸಹ ಯಾರಿಗೆ ಫೋನ್ ಮಾಡ್ತಾರೆ? ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಆಂಬ್ಯುಲೆನ್ಸಿಗೆ ಫೋನ್ ಮಾಡ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 4 ಆಂಬ್ಯುಲೆನ್ಸ್ ಇದೆ, 2ರಲ್ಲಿ ಡ್ರೈವರ್ ಇದ್ದಾರೆ, 2 ಹಂಗೆ ಸುಮ್ಮನೆ ನಿಂತಿರ್ತಾರೆ. ಆದರೆ ಈ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಆಂಬ್ಯುಲೆನ್ಸ್ ಇದೆ, ಫ್ರೀ ಸರ್ವಿಸು ಇಡೀ ಭದ್ರಾವತಿ ಆದ್ದರಿಂದ ಕೊಡ್ತಾ ಇದೆ. ದಯವಿಟ್ಟು ತಾವು ಸಹ ಇದರ ಲಾಭ ಪಡೀರಿ. ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟಿನ ಈ ವಾಹನದ ಲಾಭ ಪಡೀರಿ. JBT ಬಾಬಣ್ಣ ಅವರ ಮತ್ತಿನ್ನೊಂದು, ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಸಮಯದಲ್ಲಿ ಏನು ಭದ್ರಾವತಿಯಲ್ಲಿ ಜುಲೂಸ್ ನಡೆಯುತ್ತೆ, ಅದು ಈ ಸಲ 26ನೇ ತಾರೀಕಿಗೆ ಇದೆ. ಇನ್ನೊಂದು 2 ದಿನ ಇದೆ, ಬುಧವಾರ ಬರುತ್ತೆ. ಅವತ್ತಿನ ದಿನ ರಕ್ತದಾನ ಶಿಬಿರ ಪ್ರತಿ ಹೆಚ್ಚು ಕಮ್ಮಿ 8 ವರ್ಷದಿಂದ ಈ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅವರು ರಕ್ತದಾನ ಶಿಬಿರ ನಡೆಸ್ತಾ ಇದ್ದಾರೆ. ಮಹಾಜನರ ಯಾರು ರಕ್ತ ಕೊಡೋರಿದ್ರೆ ಹಬ್ಬದ ದಿನ ಅಂದರೆ ಬುಧವಾರದ ದಿನ ಏನು ಮಿಲಾದ್ ನಡೆಯುತ್ತೆ, ಆ ಸಮಯಕ್ಕೆ ತಾವು ಹೊಳೆಹೊನ್ನೂರು ಸರ್ಕಲ್, ಏನು ನಮ್ಮ ಟಿಪ್ಪು ಸರ್ಕಲ್ ಅಂತ ಕರೀತಾರೆ, ಆ ಹೊಳೆಹೊನ್ನೂರು ಸರ್ಕಲಿಗೆ ಬಂದು ಅಲ್ಲಿ ರಕ್ತದಾನದ ಶಿಬಿರ ಇರುತ್ತೆ. ಆ ಸಮಯದಲ್ಲಿ ತಾವು ರಕ್ತದಾನ ಮಾಡ್ಬೋದು. ಇದು ಸಹ ನಾವು ನಾಗರಿಕರಾಗಿ ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ತಾವು ಸಹ ಈ ಆಂಬ್ಯುಲೆನ್ಸ್ ಬೇಕಾದಲ್ಲಿ ತಾವು ಇವರಿಗೆ ಕರೆ ಮಾಡ್ಬೋದು. ಇದರ ಹಿಂದ್ಗಡೆ ನಂಬರು ಸಹ ಇದೆ. ಉಸ್ಮಾನಿಯಾ ಚಾರಿಟಬಲ್ ಟ್ರಸ್ಟ್ ಅವರ ಈ ಕೊಡುಗೆ ಭದ್ರಾವತಿಗೆ ಭಾಳನೇ ಅಗತ್ಯವಾಗಿದೆ. ತಾವು ಈಗ ನೋಡ್ತಾ ಇದ್ದೀರಾ, ಈ ಆಂಬ್ಯುಲೆನ್ಸ್ ಪ್ರತಿ ಹಳ್ಳಿಯಲ್ಲೂ ಸಹ ಸೇವೆ ಸಲ್ಲಿಸ್ತಾ ಇದೆ. ನಿಮಗೇನು ಅನಿಸುತ್ತೆ ಇದರ ಬಗ್ಗೆ? ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ನಿಮ್ಮದು. ಆದ್ದರಿಂದಾಗಿ ಈ ಚಾನಲ್ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಫಾಲೋನೇ ಇಂಪಾರ್ಟೆಂಟ್ ಆಗಿದೆ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಬೆಂಬಲ ನಮಗೆ ಅಗತ್ಯವಾಗಿದೆ. ಧನ್ಯವಾದ.